ವೀಕ್ಷಕರೇ, ತಮಿಳುನಾಡಿನಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ ವಿಜಯ್ ಅವರು ವಿಜಯ ಸಾಧಿಸ್ತಕ್ಕಂಥದ್ದು. ವಿಧಾನಸಭೆಯಲ್ಲಿ ಮಾತನಾಡುವ ಭರಾಟೆಯಲ್ಲಿ ಉದಯನಿಧಿ ಸ್ಟಾಲಿನ್ ಅವರು ಮಾತನಾಡುತ್ತಾ ಹಿಂದೂ ಸನಾತನ ಧರ್ಮವನ್ನ ನಾಶವನ್ನ ಮಾಡ್ತೀನಿ ಅಂತೇಳಿ ಹೇಳಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಕರ್ನಾಟಕದ ದಾವಣಗೆರೆಯಲ್ಲಿ ಹಿಂದೂ ಮತ್ತು ಕಾರ್ಯಕರ್ತರು ಮತ್ತು ಹಿಂದೂ ಸಂಘಟನೆಯವರು ಕೂಡ ಇದನ್ನ ವಿರೋಧವಾಗಿ ವ್ಯಕ್ತಪಡಿಸ್ತಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆಗಿದ್ದಾರೆ ವೀರೇಶಣ್ಣನವರು. ಸೊ ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಈಗ ಉದಯನಿಧಿ ಸ್ಟಾಲಿನ್ ಅವರು ಹೇಳಿರ್ತಕ್ಕಂಥ ಹೇಳಿಕೆಯನ್ನ ಇದ್ರ ಬಗ್ಗೆ ನೀವು ಏನ್ ಖಂಡಿಸ್ತೀರಾ ಸರ್? ಮೊದಲನೇದಾಗಿ ಉದಯನಿಧಿ ಸ್ಟಾಲಿನ್ ಹೇಳಿರುವಂತ ಹೇಳಿಕೆಯನ್ನ ಅತ್ಯಂತ ಉಗ್ರವಾಗಿ ನಾವು ಖಂಡಿಸ್ತೀವಿ. ಉದಯನಿಧಿ ಸ್ಟಾಲಿನ್ ಈ ಹೇಳಿಕೆ ಇದೇ ಪ್ರಥಮವಾಗಿ ಅನ್ಕೊಡ್ತಿಲ್ಲ, ಈ ಹಿಂದೆನೂ ಸಹ ಈ ಹೇಳಿಕೆಯನ್ನ ಹೇಳಿದ್ರು. ಆದ್ರೆ ಅವರ ಮಾನಸಿಕತೆ ಏನು ಅಂತ ತೋರಿಸ್ತಾ ಇದೆ. ಅಲ್ಲಿ ನಮ್ಮ ಲೀಡರ್ ಆಗಂತ ಅಣ್ಣಾಮಲೈಯವರು ಒಂದು ಮಾತನ್ನ ಒಂದು ಚಾಲೆಂಜ್ ಹಾಕಿದ್ದಾರೆ. ನೀವು ಹಿಂದೂ ಧರ್ಮವನ್ನ ಸನಾತನ ಧರ್ಮವನ್ನ ನಾಶ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನು ಕೊಡ್ತಾ ಇದ್ರಲ್ಲ, ಮೊದಲು ನಿಮ್ಮ ತಾಯಿ ದೇವಸ್ಥಾನಕ್ಕೆ ಹೋಗೋದನ್ನ ನಿಲ್ಲಿಸ್ಲಿಕ್ಕೆ ಆಗುತ್ತಾ, ನಿಲ್ಲಿಸ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ದಾರೆ. ಅಂದ್ರೆ ಸನಾತನ ಧರ್ಮ ಅನ್ನೋದು ಪ್ರತಿಯೊಬ್ಬ ಜನರಲ್ಲಿ ಮನಸ್ಸಲ್ಲಿ ಅದು ಮೂಡ್ಬಿಟ್ಟಿದೆ, ರಕ್ತಗತವಾಗಿ ಬಂದ್ಬಿಟ್ಟಿದೆ. ಆದ್ರೆ ಇವರು ಕೇವಲ ರಾಜಕೀಯ ಲಾಭಕ್ಕೋಸ್ಕರ, ಅವರ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಈ ತರದ ಹಿಂದೂ ಧರ್ಮದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಇದನ್ನ ಅತ್ಯಂತ ಉಗ್ರವಾಗಿ ನಾವು ಖಂಡಿಸ್ತೀವಿ. ಈ ಮುಂದೆ ಈ ರೀತಿಯ ಹೇಳಿಕೆಗಳನ್ನು ನಡೆದ್ರೆ ಅದರ ವಿರುದ್ಧ ತಮಿಳುನಾಡಲ್ಲಿ ನಮ್ಮ ಸಂಘಟನೆಯಿಂದ ಹೋರಾಟವನ್ನ ಮಾಡ್ಬೇಕಾಗತ್ತೆ. ಸೊ ಅಲ್ಲೇ ಇದ್ದಂತ ವಿಜಯ್ ಅವರು, ಈಗಿನ ನೂತನ ಸಿಎಂ ವಿಜಯ್ ಅವರು ಅಲ್ಲೇ ಇದ್ರು ಕೂಡ ಒಂದು ಕೈ ಮುಗಿಯುವ ಸನ್ನೆಯನ್ನ ಕೊಡ್ತಾರೆ. ಮತ್ತು ಅವ್ರು ನೋಡಿದ್ರೆ ಹಣೆಯಲ್ಲಿ ತಿಲಕವನ್ನ ಇಟ್ಕೊಳ್ತಾರೆ. ಮತ್ತು ನಾವು ಜ್ಯೋತಿಷಿಗಳ ಹತ್ರ ಭವಿಷ್ಯವನ್ನ ಕೇಳಿ ನಾನು ಸಿಎಂ ಆಗಿದ್ದೀನಿ ಅನ್ನೋ ಖುಷಿಲಿ ಕೂಡ ಹೇಳ್ತಾರೆ. ಸೊ ಅವರು ಎಡಪಂಥೀಯ ಬಲಪಂಥೀಯ ಅಥವಾ ಧರ್ಮದ ಪರನೋ ವಿರೋಧನ ಅನ್ನೋದು ಕೂಡ ಅನುಮಾನ ಆಗಿದೆ. ಸೊ ಅವರು ಕೂಡ ಏನು ವಿರೋಧ ಮಾಡಲಿಲ್ಲ. ಈಗ ನೀವು ಪ್ರಶ್ನೆ ಕೇಳಿದ್ರು, ಎಡಪಂಥೀಯನೋ ಬಲಪಂಥೀಯನೋ ಧರ್ಮದ ಪರವಾಗ ವಿರುದ್ಧವಾಗಿದಾರ? ಕರೆಕ್ಟ್ ಹೇಳ್ಬೇಕಂದ್ರೆ ಕನ್ಫ್ಯೂಸ್ಡ್ ಮುಖ್ಯಮಂತ್ರಿ, ಅವನು ಕನ್ಫ್ಯೂಸ್ಡ್ ಲೀಡರ್. ಅವ್ನಿಗೆ ಯಾವುದೇ ಒಂದು ಸ್ಪಷ್ಟವಾದಂತ ನಿಲುವು ಇಲ್ಲ, ಸ್ಪಷ್ಟವಾದಂತ ಗುರಿ ಇಲ್ಲ. ಒಂದು ಹವಾದಲ್ಲಿ ಗೆದ್ದಿದ್ದಾರೆ. ಏನು ಸ್ಟಾಲಿನ್ ಅವರ ವಿರೋಧಿ ಅಲೆ ಏನಿತ್ತು, ಆ ವಿರೋಧಿ ಅಲೆಯನ್ನ ಇವ್ರ ಪರವಾಗಿ ಬಂದಿದೆ ಅಷ್ಟೇ. ಬಿಟ್ರೆ ಇವರ ವಿಚಾರ ಬಗ್ಗೆ ಏನು ಜನ ಓಟ್ ಹಾಕಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಅವರ ಬಣ್ಣ ಬಯಲಾಗತ್ತೆ. ಅವರು ಜನರಿಂದ ತಿರಸ್ಕೃತರಾಗ್ತಾರೆ. ಯಾರು ಧರ್ಮದ ವಿರುದ್ಧ ಕೆಲಸ ಮಾಡ್ತಾರೆ, ಯಾರು ಧರ್ಮದ ವಿರುದ್ಧ ಮಾಡ್ತಾರೆ, ಅವ್ರು ಖಂಡಿತವಾಗೂ ಬಹಳ ದಿನ ರಾಜಕೀಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಂದರ್ಭದಲ್ಲಿ ವಿಜಯ್ ಅವರು ಗೆದ್ದ ತಕ್ಷಣ ವಿಜಯ್ ಅವರು ಹೋಗಿ ಸ್ಟಾಲಿನ್ ಅವ್ರ ಮನೆಗೆ ಹೋಗಿ ಶುಭ ಕೋರಿರ್ತಕ್ಕಂಥದ್ದು. ಸೊ ಅವರು ಇಬ್ರು ಬಾಂಡಿಂಗ್ ನ ನೋಡಿದ್ರೆ ಈ ಚುನಾವಣೆ ಗಿಮಿಕ್ಗೋಸ್ಕರ ಮಾಡಿದ್ರು ಅಥವಾ ಅಲ್ಲಿ ಬಾಂಡಿಂಗ್ಗೆ ಬೇರೆ ಅರ್ಥ ಕೊಡ್ತಾ ಇದೆ ಸರ್? ಇದನ್ನ ಹೇಳಿದೆ, ಒಬ್ಬ ಇಮ್ಮೆಚೂರ್ಡ್ ಪೊಲಿಟಿಷಿಯನ್ ಕಾಂಗ್ರೆಸ್ ನ ವಿರೋಧ ಮಾಡ್ಕೊಂಡ್ ಬರ್ತಾನೆ. ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ನ ಸಪೋರ್ಟ್ ತಗೊಂತಾನೆ, ಕಾಂಗ್ರೆಸ್ ಆಫೀಸಿಗೆ ಹೋಗ್ತಾನೆ, ಸ್ಟಾಲಿನ್ ಮನೆಗೆ ಹೋಗ್ತಾನೆ. ಈ ತರದ ಒಂದು ಕನ್ಫ್ಯೂಸ್ಡ್ ಲೀಡರ್. ಅಂದ್ರೆ ಇದರಿಂದ ನಾವೇನು ಬಹಳ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಕೊಟ್ಟಿರೋ ಆಶ್ವಾಸನೆಗಳನ್ನ, ಗ್ಯಾರಂಟಿಗಳು ಅದನ್ನು ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇನು ಬಹಳ ದಿನ ಇರುವಂತ ಸರ್ಕಾರ ಅಲ್ಲ. ಕೆಲವೇ ದಿನಗಳಲ್ಲಿ ಗೊಂದಲದ ಗೂಡಾಗಿ ತನ್ನಿಂತಾನೆ ಸರ್ಕಾರ ಬಿದ್ದೋಗುತ್ತೆ. ಸರ್, ಸಿನಿಮಾ ಬಂದಾಗ ದಳಪತಿ ವಿಜಯ್ ಆಗಿದ್ರು. ಸೊ ರಾಜಕೀಯಕ್ಕೆ ಬಂದಿದ ತಕ್ಷಣ ಹೆಸರು ಬದಲಾವಣೆ ಬೇರೆ ಆಗಿರ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಹೌದು, ಇಲ್ಲಿವರೆಗೂ ನಾವು ಕೇಳ್ತಾ ಇರುವಂತ ಹೊಸ ಜೋಸಫ್ ಅನ್ನುವಂತ ಹೆಸರು ಈಗ ಚುನಾವಣೆ ಆದ್ಮೇಲೆ ಬರ್ತಾ ಐತೆ. ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ ಅವರು. ಹಾಗಾಗಿ ಹೇಳಿದಲ್ಲ, ಅದೊಂಥರ ಕನ್ಫ್ಯೂಸ್ಡ್ ಲೀಡರ್ ಆಗಿರೋದ್ರಿಂದ ಬಹಳ ಏನ್ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಜನರು. ಅಲ್ಲಿ ಏನೋ ಒಂದು ವಿಶ್ವಾಸ ಹೇಳಿದ ಸ್ಟಾಲಿನ್ ಅವ್ರೇನೋ ಅತ್ಯಾಚಾರಗಳು, ಅನಾಚಾರಗಳು, ಭ್ರಷ್ಟಾಚಾರ ಇತ್ತು, ಅದ್ರ ವಿರುದ್ಧ ಜನ ದಂಗೆ ಎದ್ದಿದ್ರು. ಅವ್ರಿಗೊಂದು ಆಲ್ಟರ್ನೇಟ್ ಆಗಿ ಇವ್ರು ಸಿಕ್ಕಿದಾರೆ. ಬಿಟ್ರೆ ಇವ್ರ ಮೇಲೆ ಏನೋ ಪ್ರೀತಿ ಅಥವಾ ಏನು ಆ ಥರದ್ದೇನು ಇಲ್ಲ. ಒಂದು ಫಿಲಮ್ ಸ್ಟಾರ್, ಫಿಲಮ್ ಅಲ್ಲಿ ನಾವು ಬೇಕಾದಷ್ಟು ಡೈಲಾಗ್ ಹೊಡಿಬೋದು, ಮಾಡ್ಬೋದು. ಆದ್ರೆ ನಿಜ ಜೀವನದಲ್ಲಿ ಅದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರೇನು ಪರ್ಮನೆಂಟ್ ಆಗಿರುವಂತ ಲೀಡರ್ ಅಲ್ಲ ಅನ್ನುವಂಥದ್ದು ನನ್ನ ಭಾವನೆ. ದೇಶಾದ್ಯಂತ ಎಲ್ಲಾ ಟೆಂಪಲ್ಗಳು ಇದ್ರು ಕೂಡ, ಆದ್ರೂ ತಮಿಳುನಾಡಲ್ಲಿ ಅತಿ ಹೆಚ್ಚು ದೇವಸ್ಥಾನಗಳು ಇರ್ತಕ್ಕಂಥದ್ದು, ಧರ್ಮ ಪೂಜೆ ಪುನಸ್ಕಾರಗಳು ನಡೀತಾ ಇರ್ತಕ್ಕಂಥದ್ದು. ಸೊ ಅಂತ ಜಾಗದಲ್ಲೇ ಬೇರೆ ಧರ್ಮಗಳಿಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಕೆಲಸ ತುಂಬಾ ನಡೀತಾ ಇದೆ ಈ ಹಿಂದೂ ಕಾರ್ಯಕರ್ತರು. ನೀವೇನು? ಸಾವಿರಾರು ವರ್ಷಗಳ ಇತಿಹಾಸ ಇದೆ ತಮಿಳುನಾಡಲ್ಲಿ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ. ಚೋಳರ ಕಾಲ ಇರ್ಬೋದು, ಅದರ ಹಿಂದಿನ ರಾಜರ ಕಾಲದಲ್ಲಿ 10 ಎಕರೆ 20 ಎಕರೆ 100 ಎಕರೆ ಜಾಗದಲ್ಲಿ ದೇವಸ್ಥಾನಗಳನ್ನ ಕಟ್ಟಿರುವಂತದ್ದು. ಈಗಲೂ ತಿರುವನಂತಪುರ ದೇವಸ್ಥಾನದಲ್ಲಿ ಇರುವಂತ ಬೃಹದೇಶ್ವರ ಟೆಂಪಲ್, ಅದ್ರ ಮೇಲೆ ಏನಾದ್ರು ಒಂದೇ ದೊಡ್ಡ ಗುಂಬಜ್ ಇದೆ. ಅದನ್ನ ಈಗಲೂ ನಮ್ಮ ವಿಜ್ಞಾನಿಗಳು ಸಾವಿರಾರು ಟನ್ ಗಂಟ್ಲೆ ಇರುವಂತ ಒಂದು ಕಲ್ಲನ್ನು ಕಟ್ಟಿರುವಂತ ಅದನ್ನ ಗೋಪುರವನ್ನ ಅಲ್ಲಿ ಹೇಗೆ ನಿರ್ಮಾಣ ಮಾಡಿದ್ರು ಅನ್ನೋಂಥ ಈಗಿನ ವೈಜ್ಞಾನಿಕ ಯುಗದಲ್ಲೂ ನಮಗೆ ಊಹಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅಂತಹ ತಾಂತ್ರಿಕತೆಯಲ್ಲಿ ಮತ್ತು ಧಾರ್ಮಿಕವಾಗಿ ಸ್ಟ್ರಾಂಗ್ ಇದ್ದಂತ ನಮ್ಮ ಪೂರ್ವಜರು ಹಿಂದೂಗಳು
ಇತ್ತೀಚೆಗೆ ಒಂದು 100 ವರ್ಷ 150 ವರ್ಷದ ಹಿಂದೆ ಅದನ್ನ ಹಿಂದೂ ವಿರೋಧಿ ಭಾವನೆಗಳನ್ನ ಜನರಲ್ಲಿ ಹುಟ್ಟಿಸಿ ದೇವರ ವಿರುದ್ಧನೇ ಮತ್ತು ಧರ್ಮದ ವಿರುದ್ಧ ಮಾತಾಡುವಂತ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಇದೇನು ಬಹಳ ವರ್ಷ ಇರಲ್ಲ, ಇನ್ನು 10 ವರ್ಷ 20 ವರ್ಷ 50 ವರ್ಷದೊಳಗೆ ಮತ್ತೆ ಹಿಂದೂ ಧರ್ಮ ಅಲ್ಲಿ ಪುರಾಣೋತ್ತರ ಆಗುತ್ತೆ, ಮತ್ತೆ ಹಿಂದೆ ಹೇಗಿತ್ತು ಆ ರೀತಿಯ ಧರ್ಮ ಸ್ಥಾಪನೆ ಆಗುತ್ತೆ ಅನ್ನುವಂತ ನಂಬಿಕೆ ನಮಗಿದೆ. ಸೊ ಒಟ್ಟಾರೆಯಾಗಿ ಇದಾಗಿತ್ತು ದಾವಣಗೆರೆಯ ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಆಗಿರ್ತಕ್ಕಂಥ ಎಸ್.ಟಿ. ವೀರೇಶ್ ಅವರ ಮಾತಾಗಿರ್ತಕ್ಕಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ರಿ, ಈ ಧರ್ಮ ವಿರೋಧಿ ಕೆಲಸವನ್ನ ಏನ್ ಮಾಡ್ತಾರೆ, ಅವರು ಕೂಡ ಧರ್ಮದ ಪರವಾಗಿ ಬರುವಂತ ದಿನಗಳು ಬರ್ತವೆ, ಕಾದ್ ನೋಡ್ರಿ ಅಂತಂದು ಹೇಳ್ತಾ ಇದ್ದಾರೆ. ದಾವಣಗೆರೆಯ ಸಮಸ್ತ ಸುದ್ದಿಗಾಗಿ ನೋಡ್ತಾ ಇರಿ ಟೈಮ್ಸ್ ಆಫ್ ದಾವಣಗೆರೆ.